ಇದು ರಸ್ತೆಯಲ್ಲ, ನರಕಕ್ಕೆ ಕರೆದೊಯ್ಯುವಂತಹ ಯಮದಾರಿ. ಅಷ್ಟರ ಮಟ್ಟಿಗೆ ಈ ರಸ್ತೆಗಳು ಹಾಳಾಗಿವೆ. ಜನರ ಗೋಳಾಟಕ್ಕೆ ಬ್ರೇಕ್ ಹಾಕಬೇಕಾಗಿದ್ದಂತಹ ಅಧಿಕಾರಿಗಳು ಎಲ್ಲ ಗೊತ್ತಿದ್ದೂ ಕೂಡ ಸುಮ್ಮನಿದ್ದಾರೆ. ಇದು ರಸ್ತೆಯಲ್ಲ, ಯಮದಾರಿ. ವಾಹನ ಸವಾರರಿಗೆ ನಿತ್ಯ ನರಕ. ಹೀಗೆ ಪಾಳು ಬಿದ್ದ ಮನೆಯೊಂದರ ಆರ್ಸಿಸಿ ಅಸ್ಥಿ ಪಂಜರದಂತೆ ಕಾಣುವ ಕಬ್ಬಿಣ ರಾಡ್ಗಳು. ಇದು ಆರ್ಸಿಸಿ ಅಲ್ಲ, ನಿತ್ಯ ಓಡಾಡೋ ರಸ್ತೆ ಸ್ವಾಮಿ. ಕೇವಲ ರಸ್ತೆಯಲ್ಲ, ನೇರವಾಗಿ ಯಮಲೋಕಕ್ಕೆ ಕರೆದೊಯ್ಯುವ ಯಮದಾರಿ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹಳ್ಳದಂತಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಈ ದೃಶ್ಯದಲ್ಲಿ ನೀವೇ ನೋಡಿ. ರಸ್ತೆಯ ನಿರ್ಮಾಣದ ವೇಳೆ ಹಾಕಿದ್ದ ಕಬ್ಬಿಣ ಹೊರಬಂದಿದೆ. ಎಲ್ಲೆಂದರಲ್ಲಿ ಗುಂಡಿಗಳಾಗಿವೆ. ಇದು ಸಿರುಗುಪ್ಪ ತಾಲೂಕಿನ ರಾವಿಹಾಳ್ ಗ್ರಾಮದಿಂದ ಸಿರುಗುಪ್ಪ ಪಟ್ಟಣಕ್ಕೆ ಹೋಗೋ ರಸ್ತೆ. ಈ ರಸ್ತೆಯಲ್ಲಿ ಓಡಾಡೋ ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದುಕೊಂಡು ಹೋಗಬೇಕು. ಈ ರಸ್ತೆ ಮೂಲಕ ಸಂಚರಿಸಿ ರಾವಿಹಾಳ್ ಗ್ರಾಮದ ಅನೇಕರು ಕೈಕಾಲು ಮುರಿದುಕೊಂಡಿದ್ದಾರೆ. ಅಲ್ಲದೆ ಕಬ್ಬಿಣ ಚುಚ್ಚಿ ಅನೇಕ ವಾಹನಗಳ ಟೈರ್ ಪಂಚರ್ ಆಗಿವೆ. ರಾವಿಹಾಳಿಂದ ಸಿರುಗುಪ್ಪ ಹೋಗಬೇಕಂದ್ರೆ ನಮಗೆ 22-23 ಕಿಲೋಮೀಟರ್ ಆಗುತ್ತೆ. ದಾರಿ ಸುಮಾರು ಒಂದು 20 ಕಿಲೋಮೀಟರ್ ಚೆನ್ನಾಗಿದೆ. ಒಂದು 5-6 ಕಿಲೋಮೀಟರ್ ಎಲ್ಲಿ ಬೇಕಲ್ಲಿ ಎದ್ದಿದೆ. ಇಲ್ಲಿ ಒಂದು ಹಳ್ಳ ಬರುತ್ತೆ. ಈ ಹಳ್ಳದಲ್ಲಂತೂ ಅದು ನಾಲೊಂದು ಬರುತ್ತೆ. ಆ ನಾಲಲ್ಲಿ ಅದು ಯಾವಾಗ ಹಾಕಿದ್ರೂ ಗೊತ್ತಿಲ್ಲ, ಬರೀ ತಂತಿ ಎದ್ಬಿಟ್ಟವೆ. ರಾತ್ರಿ ಹೊತ್ತು ಬರೋದಕ್ಕೆ ಎಷ್ಟು ಜನ ಬಿದ್ದಾರೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ಬಿದ್ದು ತಲೆ ಹೊಡ್ಕೊಂಡ್ರೆ ಸತ್ತೋರು ಅದಾರೆ. ಬೆಳಿಗ್ಗೆ ಹೊತ್ತಿನಾಗ ಹುಷಾರಾಗಿ ಹೋಗ್ಬೇಕು ಅಂತದ್ರಲ್ಲಿ. ಯಾಕಂದ್ರೆ ತಾಲೂಕು ಹೆಡ್ ಕ್ವಾರ್ಟರ್ ನಮಗೆ ಸಿರುಗುಪ್ಪ ಆಗಿರೋದ್ರಿಂದ ಎಲ್ಲಾ ಚಟುವಟಿಕೆಗಳು ಅಲ್ಲಿಂದನೇ ಬರೋದು. ಇನ್ನು ರಸ್ತೆ ಸರಿ ಮಾಡಿಸುವುದಕ್ಕೆ ಅಧಿಕಾರಿಗಳ ಬಳಿ ರಾವಿಳ್ ಗ್ರಾಮಸ್ಥರು ಹೋದ್ರೆ ಪ್ರತಿಕ್ರಿಯೆ ಇಲ್ಲ. ಇನ್ನು ಸಿರುಗುಪ್ಪ ಶಾಸಕ ಬಿಎಂ ನಾಗರಾಜ್ ಓಟ್ ಕೇಳುವಾಗ ಇಡೀ ಕ್ಷೇತ್ರ ಸುತ್ತಾಡಿದ್ದು ಬಿಟ್ಟರೆ ಇತ್ತ ಸುಳಿಯುತ್ತಲೇ ಇಲ್ಲವಂತೆ. ಇಲ್ಲಿ ಜೀರ್ನಾಲ್ ಅಂತ ಬರುತ್ತೆ. ಆ ಜೀರ್ನಾಲಗೆ ಇವು ತಂತಿ ಎದ್ದಿದಾವೆ ನೋಡ್ರಿ. ಬ್ರಿಡ್ಜ್ ಮಾಡಿದರೆ ಅವೆಲ್ಲ ತಂತಿ ಎದ್ದಿದಾವೆ. ಡೈಲಿ ಎಲ್ಲಾರು ಓಡಾಡೋದು ಅದೇ ರಸ್ತೆಗೆ. ನಾವು ರಾವಿಹಾಳ್ ಗ್ರಾಮ ಆಗಿರೋದು 3000 ಜನಸಂಖ್ಯೆ ಇದೀವಿ. ಈ 3000 ಜನಸಂಖ್ಯೆಗೆ ಡೈಲಿ ಅಡ್ಡಾಡೋರು ಹಿಂಗೆ, ಸ್ಕೂಲ್ ಬಸ್ಸು ಅಡ್ಡಾಡೋದು ಹಿಂಗೆ. ಆದ್ರೂ ಇಲ್ಲಿ ಎಂತ ವ್ಯವಸ್ಥೆ ಐತಿ ಅಂತಂದ್ರೆ, ನೀವು 4 ವರ್ಷ ಕೇಳ್ರಿ, 6 ವರ್ಷ ಕೇಳ್ರಿ, ಒಬ್ರು ಬಡ್ಜೆಟ್ ಐತಿ ಅಂತ ಹೇಳ್ತಾರ, ಒಬ್ರು ಏನು ಮಾಡಂಗಿಲ್ಲ. ಇಲ್ಲಿ ಸಿರುಗುಪ್ಪ ತಾಲೂಕಿನ ಗ್ರಾಮೀಣ ಭಾಗದ ರಸ್ತೆಗಳು ಈಗ ರಸ್ತೆಗಳಾಗಿ ಉಳಿದಿಲ್ಲ, ಬದಲಿಗೆ ನರಕದ ರಾಜಮಾರ್ಗವಾಗಿದೆ. ಸ್ವಾಮಿ ಸಿರುಗುಪ್ಪ ಕ್ಷೇತ್ರದ ಶಾಸಕರೇ ಎಲ್ಲಿದ್ದೀರಿ, ಬಂದು ರಸ್ತೆ ಮಂಜೂರು ಮಾಡಿಸಿ ಅಂತಿದ್ದಾರೆ ಜನ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದು ರಸ್ತೆಯಲ್ಲ, ನರಕಕ್ಕೆ ಕರೆದೊಯ್ಯುವಂತಹ ಯಮದಾರಿ. ಅಷ್ಟರ ಮಟ್ಟಿಗೆ ಈ ರಸ್ತೆಗಳು ಹಾಳಾಗಿವೆ. ಜನರ ಗೋಳಾಟಕ್ಕೆ ಬ್ರೇಕ್ ಹಾಕಬೇಕಾಗಿದ್ದಂತಹ ಅಧಿಕಾರಿಗಳು ಎಲ್ಲ ಗೊತ್ತಿದ್ದೂ ಕೂಡ ಸುಮ್ಮನಿದ್ದಾರೆ. ಇದು ರಸ್ತೆಯಲ್ಲ, ಯಮದಾರಿ. ವಾಹನ ಸವಾರರಿಗೆ ನಿತ್ಯ ನರಕ. ಹೀಗೆ ಪಾಳು ಬಿದ್ದ ಮನೆಯೊಂದರ ಆರ್ಸಿಸಿ ಅಸ್ಥಿ ಪಂಜರದಂತೆ ಕಾಣುವ ಕಬ್ಬಿಣ ರಾಡ್ಗಳು. ಇದು ಆರ್ಸಿಸಿ ಅಲ್ಲ, ನಿತ್ಯ ಓಡಾಡೋ ರಸ್ತೆ ಸ್ವಾಮಿ. ಕೇವಲ ರಸ್ತೆಯಲ್ಲ, ನೇರವಾಗಿ ಯಮಲೋಕಕ್ಕೆ ಕರೆದೊಯ್ಯುವ ಯಮದಾರಿ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹಳ್ಳದಂತಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಈ ದೃಶ್ಯದಲ್ಲಿ ನೀವೇ ನೋಡಿ. ರಸ್ತೆಯ ನಿರ್ಮಾಣದ ವೇಳೆ ಹಾಕಿದ್ದ ಕಬ್ಬಿಣ ಹೊರಬಂದಿದೆ. ಎಲ್ಲೆಂದರಲ್ಲಿ ಗುಂಡಿಗಳಾಗಿವೆ. ಇದು ಸಿರುಗುಪ್ಪ ತಾಲೂಕಿನ ರಾವಿಹಾಳ್ ಗ್ರಾಮದಿಂದ ಸಿರುಗುಪ್ಪ ಪಟ್ಟಣಕ್ಕೆ ಹೋಗೋ ರಸ್ತೆ. ಈ ರಸ್ತೆಯಲ್ಲಿ ಓಡಾಡೋ ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದುಕೊಂಡು ಹೋಗಬೇಕು. ಈ ರಸ್ತೆ ಮೂಲಕ ಸಂಚರಿಸಿ ರಾವಿಹಾಳ್ ಗ್ರಾಮದ ಅನೇಕರು ಕೈಕಾಲು ಮುರಿದುಕೊಂಡಿದ್ದಾರೆ. ಅಲ್ಲದೆ ಕಬ್ಬಿಣ ಚುಚ್ಚಿ ಅನೇಕ ವಾಹನಗಳ ಟೈರ್ ಪಂಚರ್ ಆಗಿವೆ. ರಾವಿಹಾಳಿಂದ ಸಿರುಗುಪ್ಪ ಹೋಗಬೇಕಂದ್ರೆ ನಮಗೆ 22-23 ಕಿಲೋಮೀಟರ್ ಆಗುತ್ತೆ. ದಾರಿ ಸುಮಾರು ಒಂದು 20 ಕಿಲೋಮೀಟರ್ ಚೆನ್ನಾಗಿದೆ. ಒಂದು 5-6 ಕಿಲೋಮೀಟರ್ ಎಲ್ಲಿ ಬೇಕಲ್ಲಿ ಎದ್ದಿದೆ. ಇಲ್ಲಿ ಒಂದು ಹಳ್ಳ ಬರುತ್ತೆ. ಈ ಹಳ್ಳದಲ್ಲಂತೂ ಅದು ನಾಲೊಂದು ಬರುತ್ತೆ. ಆ ನಾಲಲ್ಲಿ ಅದು ಯಾವಾಗ ಹಾಕಿದ್ರೂ ಗೊತ್ತಿಲ್ಲ, ಬರೀ ತಂತಿ ಎದ್ಬಿಟ್ಟವೆ. ರಾತ್ರಿ ಹೊತ್ತು ಬರೋದಕ್ಕೆ ಎಷ್ಟು ಜನ ಬಿದ್ದಾರೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ಬಿದ್ದು ತಲೆ ಹೊಡ್ಕೊಂಡ್ರೆ ಸತ್ತೋರು ಅದಾರೆ. ಬೆಳಿಗ್ಗೆ ಹೊತ್ತಿನಾಗ ಹುಷಾರಾಗಿ ಹೋಗ್ಬೇಕು ಅಂತದ್ರಲ್ಲಿ. ಯಾಕಂದ್ರೆ ತಾಲೂಕು ಹೆಡ್ ಕ್ವಾರ್ಟರ್ ನಮಗೆ ಸಿರುಗುಪ್ಪ ಆಗಿರೋದ್ರಿಂದ ಎಲ್ಲಾ
ಚಟುವಟಿಕೆ ಕೂಡ ಅಲ್ಲಿಂದನೇ ಬರೋದು. ಇನ್ನು ರಸ್ತೆ ಸರಿ ಮಾಡಿಸುವುದಕ್ಕೆ ಅಧಿಕಾರಿಗಳ ಬಳಿ ರಾವಲ್ ಗ್ರಾಮಸ್ಥರು ಹೋದ್ರೆ ಪ್ರತಿಕ್ರಿಯೆ ಇಲ್ಲ. ಇನ್ನು ಸಿರುಗುಪ್ಪ ಶಾಸಕ ಬಿಎಂ ನಾಗರಾಜ್ ಓಟ್ ಕೇಳುವಾಗ ಇಡೀ ಕ್ಷೇತ್ರ ಸುತ್ತಾಡಿದ್ದು ಬಿಟ್ಟರೆ ಇತ್ತ ಸುಳಿಯುತ್ತಲೇ ಇಲ್ಲವಂತೆ. ಇಲ್ಲಿ ಜೀರ್ನಾಲ ಅಂತೂ ಬರುತ್ತೆ. ಆ ಜೀರ್ನಾಲಗೆ ಇವು ತಂತಿ ಎದ್ದಿದಾವೆ ನೋಡ್ರಿ, ಬ್ರಿಡ್ಜ್ ಮಾಡಿದರೆ ಅವೆಲ್ಲ ತಂತಿ ಎದ್ದಿದಾವೆ. ಡೈಲಿ ಎಲ್ಲಾರು ಓಡಾಡೋದು ಅದೇ ರಸ್ತೆಗೆ. ನಾವು ರಾವ್ಯಾಳ್ ಗ್ರಾಮ ಆಗಿರೋದು 3000 ಜನಸಂಖ್ಯೆ ಇದೀವಿ. ಈ 3000 ಜನಸಂಖ್ಯೆಗೆ ಡೈಲಿ ಅಡ್ಡಾಡೋರು ಹಿಂಗೆ, ಸ್ಕೂಲ್ ಬಸ್ಸು ಅಡ್ಡಾಡೋದು ಹಿಂಗೆ. ಆದ್ರೂ ಇಲ್ಲಿ ಎಂತ ವ್ಯವಸ್ಥೆ ಐತಿ ಅಂತಂದ್ರೆ, ನೀವು 4 ವರ್ಷ ಕೇಳ್ರಿ, 6 ವರ್ಷ ಕೇಳ್ರಿ, ಒಬ್ರು ಬಡ್ಜೆಟ್ ಐತಿ ಅಂತ ಹೇಳ್ತಾರ, ಒಬ್ರು ಏನು ಮಾಡಂಗಿಲ್ಲ. ಇಲ್ಲಿ ಸಿರುಗುಪ್ಪ ತಾಲೂಕಿನ ಗ್ರಾಮೀಣ ಭಾಗದ ರಸ್ತೆಗಳು ಈಗ ರಸ್ತೆಗಳಾಗಿ ಉಳಿದಿಲ್ಲ, ಬದಲಿಗೆ ನರಕದ ರಾಜಮಾರ್ಗವಾಗಿದೆ. ಸ್ವಾಮಿ ಸಿರುಗುಪ್ಪ ಕ್ಷೇತ್ರದ ಶಾಸಕರೇ ಎಲ್ಲಿದ್ದೀರಿ, ಬಂದು ರಸ್ತೆ ಮಂಜೂರು ಮಾಡಿಸಿ ಅಂತಿದ್ದಾರೆ ಜನ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದು ರಸ್ತೆಯಲ್ಲ, ನರಕಕ್ಕೆ ಕರೆದೊಯ್ಯುವಂತಹ ಯಮದಾರಿ. ಅಷ್ಟರ ಮಟ್ಟಿಗೆ ಈ ರಸ್ತೆಗಳು ಹಾಳಾಗಿವೆ. ಜನರ ಗೋಳಾಟಕ್ಕೆ ಬ್ರೇಕ್ ಹಾಕಬೇಕಾಗಿದ್ದಂತಹ ಅಧಿಕಾರಿಗಳು ಎಲ್ಲ ಗೊತ್ತಿದ್ದೂ ಕೂಡ ಸುಮ್ಮನಿದ್ದಾರೆ. ಇದು ರಸ್ತೆಯಲ್ಲ, ಯಮದಾರಿ. ವಾಹನ ಸವಾರರಿಗೆ ನಿತ್ಯ ನರಕ. ಹೀಗೆ ಪಾಳು ಬಿದ್ದ ಮನೆಯೊಂದರ ಆರ್ಸಿಸಿ ಅಸ್ಥಿ ಪಂಜರದಂತೆ ಕಾಣುವ ಕಬ್ಬಿಣ ರಾಡ್ಗಳು. ಇದು ಆರ್ಸಿಸಿ ಅಲ್ಲ, ನಿತ್ಯ ಓಡಾಡೋ ರಸ್ತೆ ಸ್ವಾಮಿ. ಕೇವಲ ರಸ್ತೆಯಲ್ಲ, ನೇರವಾಗಿ ಯಮಲೋಕಕ್ಕೆ ಕರೆದೊಯ್ಯುವ ಯಮದಾರಿ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹಳ್ಳದಂತಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಈ ದೃಶ್ಯದಲ್ಲಿ ನೀವೇ ನೋಡಿ. ರಸ್ತೆಯ ನಿರ್ಮಾಣದ ವೇಳೆ ಹಾಕಿದ್ದ ಕಬ್ಬಿಣ ಹೊರಬಂದಿದೆ, ಎಲ್ಲೆಂದರಲ್ಲಿ ಗುಂಡಿಗಳಾಗಿವೆ. ಇದು ಸಿರುಗುಪ್ಪ ತಾಲೂಕಿನ ರಾವಿಹಾಳ್ ಗ್ರಾಮದಿಂದ ಸಿರುಗುಪ್ಪ ಪಟ್ಟಣಕ್ಕೆ ಹೋಗೋ ರಸ್ತೆ. ಈ ರಸ್ತೆಯಲ್ಲಿ ಓಡಾಡೋ ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದುಕೊಂಡು ಹೋಗಬೇಕು. ಈ ರಸ್ತೆ ಮೂಲಕ ಸಂಚರಿಸಿ ರಾವಿಹಾಳ್ ಗ್ರಾಮದ ಅನೇಕರು ಕೈಕಾಲು ಮುರಿದುಕೊಂಡಿದ್ದಾರೆ. ಅಲ್ಲದೆ ಕಬ್ಬಿಣ ಚುಚ್ಚಿ ಅನೇಕ ವಾಹನಗಳ ಟೈರ್ ಪಂಚರ್ ಆಗಿವೆ. ರಾವಿಹಾಳಿಂದ ಸಿರುಗುಪ್ಪ ಹೋಗ್ಬೇಕಂದ್ರೆ ನಮಗೆ 22-23 ಕಿಲೋಮೀಟರ್ ಆಗುತ್ತೆ. ದಾರಿ ಸುಮಾರು ಒಂದು 20 ಕಿಲೋಮೀಟರ್ ಚೆನ್ನಾಗಿದೆ. ಒಂದು 5-6 ಕಿಲೋಮೀಟರ್ ಎಲ್ಲಿ ಬೇಕಲ್ಲಿ ಎದ್ದಿದೆ. ಇಲ್ಲಿ ಒಂದು ಹಳ್ಳ ಬರುತ್ತೆ. ಈ ಹಳ್ಳದಲ್ಲಂತೂ ಅದು ನಾಲೊಂದು ಬರುತ್ತೆ. ಆ ನಾಲ್ನಲ್ಲಿ ಅದು ಯಾವಾಗ ಹಾಕಿದ್ರೋ ಗೊತ್ತಿಲ್ಲ, ಬರೀ ತಂತಿ ಎದ್ಬಿಟ್ಟವೆ. ರಾತ್ರಿ ಹೊತ್ತು ಬರೋದಕ್ಕೆ ಎಷ್ಟು ಜನ ಬಿದ್ದಾರೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ಬಿದ್ದು ತಲೆ ಹೊಡ್ಕೊಂಡ್ರೆ, ಸತ್ತೋರು ಹೋದರೆ. ಬೆಳಿಗ್ಗೆ ಹೊತ್ತಿನಾಗ ಹುಷಾರಾಗಿ ಹೋಗ್ಬೇಕು ಅಂತದ್ರಲ್ಲಿ. ಯಾಕಂದ್ರೆ ತಾಲೂಕು ಹೆಡ್ ಕ್ವಾರ್ಟರ್ ನಮಗೆ ಸಿರುಗುಪ್ಪ ಆಗಿರೋದ್ರಿಂದ ಎಲ್ಲಾ ಚಟುವಟಿಕೆ ಕೂಡ ಅಲ್ಲಿಂದನೇ ಬರೋದು. ಇನ್ನು ರಸ್ತೆ ಸರಿ ಮಾಡಿಸುವುದಕ್ಕೆ ಅಧಿಕಾರಿಗಳ ಬಳಿ ರಾವಲ್ ಗ್ರಾಮಸ್ಥರು ಹೋದ್ರೆ ಪ್ರತಿಕ್ರಿಯೆ ಇಲ್ಲ. ಇನ್ನು ಸಿರುಗುಪ್ಪ ಶಾಸಕ ಬಿಎಂ ನಾಗರಾಜ್ ಓಟ್ ಕೇಳುವಾಗ ಇಡೀ ಕ್ಷೇತ್ರ ಸುತ್ತಾಡಿದ್ದು ಬಿಟ್ಟರೆ ಇತ್ತ ಸುಳಿಯುತ್ತಲೇ ಇಲ್ಲವಂತೆ. ಇಲ್ಲಿ ಜೀರ್ನಾಲ ಅಂತೂ ಬರುತ್ತೆ. ಆ ಜೀರ್ನಾಲಗೆ ಇವು ತಂತಿ ಎದ್ದಿದಾವೆ ನೋಡ್ರಿ, ಬ್ರಿಡ್ಜ್ ಮಾಡಿದರೆ ಅವೆಲ್ಲ ತಂತಿ ಎದ್ದಿದಾವೆ. ಡೈಲಿ ಎಲ್ಲಾರು ಓಡಾಡೋದು ಅದೇ ರಸ್ತೆಗೆ. ನಾವು ರಾವ್ಯಾಳ್ ಗ್ರಾಮ ಆಗಿರೋದು 3000 ಜನಸಂಖ್ಯೆ ಇದೀವಿ. ಈ 3000 ಜನಸಂಖ್ಯೆಗೆ ಡೈಲಿ ಅಡ್ಡಾಡೋರು ಹಿಂಗೆ, ಸ್ಕೂಲ್ ಬಸ್ಸು ಅಡ್ಡಾಡೋದು ಹಿಂಗೆ. ಆದ್ರೂ ಇಲ್ಲಿ ಎಂತ ವ್ಯವಸ್ಥೆ ಐತಿ ಅಂತಂದ್ರೆ, ನೀವು 4 ವರ್ಷ ಕೇಳ್ರಿ, 6 ವರ್ಷ ಕೇಳ್ರಿ, ಒಬ್ರು ಬಡ್ಜೆಟ್ ಐತಿ ಅಂತ ಹೇಳ್ತಾರ, ಒಬ್ರು ಏನು ಮಾಡಂಗಿಲ್ಲ. ಇಲ್ಲಿ ಸಿರುಗುಪ್ಪ ತಾಲೂಕಿನ ಗ್ರಾಮೀಣ ಭಾಗದ ರಸ್ತೆಗಳು ಈಗ ರಸ್ತೆಗಳಾಗಿ ಉಳಿದಿಲ್ಲ, ಬದಲಿಗೆ ನರಕದ ರಾಜಮಾರ್ಗವಾಗಿದೆ. ಸ್ವಾಮಿ ಸಿರುಗುಪ್ಪ ಕ್ಷೇತ್ರದ ಶಾಸಕರೇ ಎಲ್ಲಿದ್ದೀರಿ, ಬಂದು ರಸ್ತೆ ಮಂಜೂರು ಮಾಡಿಸಿ ಅಂತಿದ್ದಾರೆ ಜನ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.